ಇವತ್ತು ಬಂಗಡಿ ಮೀನಿಂದ ಹಸಿರು ಮಸಾಲೆ ಹಾಕಿ ಫ್ರೈ ಮಾಡುವ. 1 kg ಮೀನಿತ್ತು. ಇದು ದೋಣಿ ಮೀನಲ್ಲ, ಐಕಿತ್ತು ಮೀನು ಪಳ ಪಳ ಹೊಳಿತು ಕಣೆ ಕಲರ್ ಹಸಿರು ಮೀನು. ಇದಕ್ಕೆ ಈಗ 1 kg ಮೀನಿಗೆ ಫಸ್ಟ್ ಹಸಿ ಮೆಣಸಿನ ಕೊಡಿದ ಮಸಾಲೆ ಮಾಡುವ ತೋರಿಸ್ತೇವೆ. ಇದು ಒಂದಿಷ್ಟು ದೊಡ್ಡ ಹುಳಿ, ದೊಡ್ಡ ನಿಂಬೆಹಣ್ಣು ದೊಡ್ಡ ಹುಳಿ, ಇದೊಂದು 3 ಜುಮ್ಮನಕಾಯಿ, ಇದು ಮೀನು ಗೋಲು ಹಚ್ಬೇಕಾಗಲ್ಲ. 1 ಗಡ್ಡೆ ಬೆಳ್ಳುಳ್ಳಿ, ದರ್ದು 1 ಗಡ್ಡೆ ಬೆಳ್ಳುಳ್ಳಿ, ಇದು ಇಷ್ಟಪ್ಪ ಶುಂಠಿ, ಇದು ಇಂಚು ಪಂಚದನಗಳು ಗೊತ್ತಿಲ್ಲ. ಶುಂಠಿ ಒಂದಿಷ್ಟು 20 ಮೆಣಸಿನ ಪುಡಿ, ಹಸಿ ಮೆಣಸಿನ ಪುಡಿ, ಕಡೆಗೆ ಇದು 1 ಚಮಚ ಅರಿಶಿನ ಪುಡಿ ಇತ್ತು, ಇದರಲ್ಲಿ 1 ಚಮಚ ಉಪ್ಪಿತ್ತು, ದೊಡ್ಡ ಚಮಚ ಉಪ್ಪು, ಇದಿಷ್ಟು 1 ಹಿಡಿ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ಕಾಡ್ದು ಮಸಾಲೆ ಹಾಕೋದು ಮೀನಿಗೆ. ಖಾರ ರುಬ್ಕೊ ಬಂದಿದೆ. ಇದೀಗ ಮೀನಿಗೆ ಲಾಯ್ಕ್ ಮಾಡಿ ಹಚ್ಚಿ ಎಷ್ಟೊತ್ತಾಗ್ತೋ ಅಷ್ಟು ಇಟ್ಟು ಫ್ರೈ ಮಾಡೋದು. ಮಧ್ಯಾಹ್ನ ಊಟಕ್ಕೆ ರೆಡಿ ಆಗ್ತದೆ ನಮಗೆ. ನೈಸ್ ಆಯ್ತು. ಮೀನಿನ ಹೊಟ್ಟೆ ಒಳಗೆ ಮಂಡಿ ಒಳಗೆ ಎಲ್ಲ ಹಾಕಿ ಬದಿಗಿಡುವ. ಇದು ಮಸಾಲೆ ಫ್ರೈ, ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಯ್ತು. ಹೀಗೆ ಎಳ್ಕೊಂತತಿ ಸುಮಾರು ಹೊತ್ತಲ್ಲಿ ಬೆಚ್ಚಿಸಾಗ ಆಯ್ಕತ್ತ. ಮೀನು ಖಾರ ಹಾಕಿ ಆಯ್ತಾ, ಇದನ್ನೇ ಸ್ವಲ್ಪ ಹೊತ್ತು ಬದಿಗಿಡುವ. ಇದು ಎಣ್ಣೆ ಹಾಕೊಂಡು ಫ್ರೈ ಮಾಡುವ. ಎಣ್ಣೆ ಕಾಯಿಲಿ, ಎಣ್ಣೆ ಕಾಯ್ದು ಫ್ರೈ ಮಾಡುವ. ಫ್ರೈ ಮಾಡ್ತಾರೆ ಮೊದಲು ಇದಕ್ಕೊಂದು ಬೇಳೆ ತವ ಫ್ರೈ ಮಾಡುವ. ಈ ಮಾಡಿ ಒಂದು ಸೈಡ್ ಬೆಂತ ಇದನ್ನು ಚುಚ್ಚಿಯಪ್ಪ. ಬೇಯಿ ಇದೀಗ ಫ್ರೈ ಆಯ್ತು. ಇದನ್ನು ತೆಕ್ಕಂಬ. 5 ಸೈಡ್ ಬೆಂದಾಯ್ತು. ಇದು 4 ಮೀನನ್ನು ತವ ಫ್ರೈ ಮಾಡಿ, ರವೆ ಹಾಕೋದಿಲ್ಲ ಇದಕ್ಕೆ, ಹಾಗೆ ಫ್ರೈ ಮಾಡ್ತೀವಿ. ಇವತ್ತಿಂದ ಮೀನು ಫ್ರೈ, ಹಸಿರು ಮೆಣಸಿನ್ಕಾಯಿ ಮೀನು ಫ್ರೈ, ಇದು ರವೆ ಹಾಕಿ ಮಾಡಿದೆ. ಹಾಗೆ ತವ ಕೂಡ ಮಾಡಿದೆ, ರವೆ ಹಾಕಿದೆ. ಹಾಗೆ 1 ಹೊತ್ತು ಬಂಗಡಿ ಸಾರು ಮಾಡಿದೆ. ಅನ್ನ, ಕುಚ್ಚಲಕ್ಕಿ ಅನ್ನ ಜೊತೆಗೆ ಮೀನು ಸಾರು, ಮೀನು ಫ್ರೈ ಜೊತೆಗೆ ಊಟ ಮಾಡ್ರೆ ಆಹಾ ಎಂಥ ರುಚಿ ಹತ್ತು ಗೊತ್ತಿತ್ತಾ. ನೀವು ಹೀಗೆ ಮಾಡ್ಕೊಮ್ಮೆ ಊಟ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. Thank you for watching.